ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮ್ಯಾಥ್ ಎಲಿಮೆಂಟ್. 2 ಅಂಕಿಯ ಸಂಖ್ಯೆಗಳನ್ನು ವರ್ಗಗೊಳಿಸೋದರಲ್ಲಿ ಬಿಡಿ ಸ್ಥಾನದಲ್ಲಿ 2 ಇದ್ದಾಗ ಆ ಸಂಖ್ಯೆಯನ್ನು ನಾವು ಯಾವ ರೀತಿ ವರ್ಗಗೊಳಿಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. ಒಂದು ಉದಾಹರಣೆನ ಪರಿಗಣಿಸಿದ್ದೀನಿ. 42ರ ವರ್ಗವನ್ನು ನಾವಿಲ್ಲಿ ಕಂಡುಹಿಡಿಯೋಣ ಮಕ್ಕಳೇ. 42ರ ವರ್ಗವನ್ನು ಕಂಡುಹಿಡಿಯಬೇಕು ಅಂತಂದರೆ ನೋಡಿ, 42ರ ಬಿಡಿ ಸ್ಥಾನದಲ್ಲಿರುವಂಥ ಅಂಕಿ ಎಷ್ಟು? 2. ಇದನ್ನು ನಾವು ವರ್ಗಗೊಳಿಸಿ 4 ಬರುತ್ತೆ. ಆ 4 ನಿಮ್ಮ ವರ್ಗಮೂಲದ ಬಿಡಿ ಸ್ಥಾನದ ಅಂಕಿಯಾಗಿರುತ್ತೆ ಮಕ್ಕಳೇ, ಕೊನೆಯ ಅಂಕಿ. 2 4 ಅನ್ನೋದೇ ನಿಮಗೆ ಉತ್ತರದ ಬಿಡಿ ಸ್ಥಾನದ ಅಂಕಿಯಾಗಿರುತ್ತೆ. ನಂತರದ ಹಂತದಲ್ಲಿ ಇಲ್ಲಿ ಯಾವ ಅಂಕಿಯನ್ನು ಕೊಟ್ಟಿರ್ತಾರೋ ಅದನ್ನು 4ರಿಂದ ಗುಣಿಸಿ ಮಕ್ಕಳೇ. ಇಲ್ಲಿ ಕೊಟ್ಟಿರುವಂಥ ಅಂಕಿಯನ್ನು ನೀವೆಷ್ಟಿಂದ ಗುಣಿಸ್ಬೇಕು? 4ರಿಂದ ಗುಣಿಸ್ಬೇಕು ಮಕ್ಕಳೇ. 4 4 16 ಬರುತ್ತೆ. ಹಾಗೆಯೇ ಈ 4ನ್ನು ವರ್ಗಗೊಳಿಸಿ ಮಕ್ಕಳೇ. 4 4 16 ಬರುತ್ತೆ. ಓಕೆನಾ? ಈಗ 4 ಹಾಗೇ ಇರಲಿ ಮಕ್ಕಳೇ. ಇಲ್ಲಿ 4 4 16 ಬಂದಿತ್ತಲ್ಲ, ಇದರಲ್ಲಿ 6ನ್ನು ಹಾಗೆ ಇಳಿಸ್ಕೊಳ್ಳಿ. ಇಲ್ಲಿ 4 4 16 ಬಂದಿರೋದರಲ್ಲಿ 16ಕ್ಕೆ ಈ 1ನ್ನು ಸೇರಿಸಬೇಕು. ಅಂದರೆ 6ಕ್ಕೆ 1ನ್ನು ಸೇರಿಸಿದ್ರೆ 7 ಬರುತ್ತೆ. ಈ 1ನ್ನು ಹಾಗೆ ಇಳಿಸ್ಕೊಂಡಿದ್ದೀನಿ ಮಕ್ಕಳೇ. 4ನ್ನು ಹಾಗೆ ಇಳಿಸ್ಕೊಂಡಿದ್ದೀವಿ. 16ರಲ್ಲಿ 6ನ್ನು ಹಾಗೆ ಬರ್ಕೋತಾ ಇದ್ದೀನಿ ಉತ್ತರಕ್ಕೆ. ಈ 6 ಮತ್ತು ಈ 1ನ್ನು ಕೂಡಿ 7 ಅಂತ ಬರಿತಾ ಇದ್ದೀನಿ. ಈ 1ನ್ನು ಹಾಗೆ ಬರ್ದೀನಿ ಮಕ್ಕಳೇ. ಈ ಒಂದು ಉದಾಹರಣೆನ ನೋಡೋಣ ಮಕ್ಕಳೇ. 32ನ್ನು ವರ್ಗಗೊಳಿಸುವಂಥದ್ದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಮೊದಲಿಗೆ ಈ 2ನ್ನು ನಾವೇನು ಮಾಡಬೇಕು? ವರ್ಗಗೊಳಿಸ್ಬೇಕು. 2 2 4 ಸರಿನಾ ಮಕ್ಕಳ? ಈ 2ನ್ನು ವರ್ಗಗೊಳಿಸಿದ್ರೆ ಎಷ್ಟು ಬರುತ್ತೆ? 4 ಬರುತ್ತೆ. ನಿಮ್ಮ ಉತ್ತರದ ಬಿಡಿ ಸ್ಥಾನದ ಅಂಕಿ ಏನಾಗಿರುತ್ತೆ ಮಕ್ಕಳೇ? 4 ಆಗಿರುತ್ತೆ. ಈಗ ಈ 10ರ ಸ್ಥಾನದ 3ಕ್ಕೆ ನಾವು ಎಷ್ಟನ್ನು ಗುಣಿಸ್ಬೇಕು ಮಕ್ಕಳೇ? 4ನ್ನು ಗುಣಿಸ್ಬೇಕು. 4 ಮತ್ತು 3ನ್ನು ಗುಣಿಸ್ಬೇಕು. ಎಷ್ಟು ಬರುತ್ತೆ ಮಕ್ಕಳೇ? 4 3 12 ಬರುತ್ತೆ. ಈ 12ರಲ್ಲಿ ನಂತರದ 10ರ ಸ್ಥಾನದ ಉತ್ತರ ಏನು ಮಕ್ಕಳೇ? 2. ಈ ದಶಕ ಒಂದಿದೆಯಲ್ಲ, ಅದನ್ನು ನೆಕ್ಸ್ಟ್ ಹಂತದಲ್ಲಿ ಕೂಡ್ಕೊಳ್ಬೇಕಾಗತ್ತೆ ಮಕ್ಕಳೇ. ಈ 3 ಇದೆ, 3ರ ವರ್ಗವನ್ನು ಕಂಡುಹಿಡಿಯಿರಿ ಮಕ್ಕಳೇ. 3ರ ವರ್ಗ ಅಂತಂದರೆ ಎಷ್ಟು? 3 3 9 ಬರುತ್ತೆ. ಈ 9ಕ್ಕೆ ನೀವೇನು ಮಾಡಬೇಕು? ಇಲ್ಲಿ ದಶಕ ಉಳ್ಕೊಂಡಿತ್ತಲ್ಲ ಮಕ್ಕಳೇ 1, ಅದನ್ನು ಕೂಡಿ 9ಕ್ಕೆ 1ನ್ನು ಸೇರಿಸಿದ್ರೆ ಎಷ್ಟು? 10 ಬರುತ್ತೆ. ಹಾಗಾದರೆ 32ರ ವರ್ಗ ಎಷ್ಟು ಮಕ್ಕಳೇ?